ವೆಲ್ಕಮ್ ಬ್ಯಾಕ್ ಟು ಎಲ್ಎಸ್ ವಿತ್ ಲಾವಣ್ಯ. ನೀವೇನೋ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಇವತ್ತು ಬಂದು ಟ್ರೆಡಿಷನಲ್ ಔಟ್ಫಿಟ್ಸ್ ನ ಸ್ವಲ್ಪ ಶಾಪ್ ಮಾಡಿದೀನಿ ಅಂಡ್ ಏನ್ ತಗೊಂಡಿದೀನಿ ಅಂಡ್ ಯಾಕೆ ತಗೊಂಡಿದೀನಿ ಅಂತ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು ಯೂಶಲಿ ಗರ್ಲ್ಸ್ ಹೆಂಗೆ ಅಂತಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಫಂಕ್ಷನ್, ಚಿಕ್ಕ ಚಿಕ್ಕ ಫಂಕ್ಷನ್ ಆದ್ರೇನೆ ನಾವು ತುಂಬಾ ಶಾಪ್ ಮಾಡ್ತೀವಿ. ಸೊ ಈ ಒಕೇಶನ್ಗೆ ಈ ತರ ಔಟ್ಫಿಟ್ ಅಲ್ಲಿ ನಾವು ರೆಡಿ ಆಗ್ಬೇಕು ಅಂತ. ಸೊ ಇದು ವೆಡ್ಡಿಂಗ್ ಇನ್ನೇನ್ ಮದ್ವೆ ಹತ್ರ ಬರ್ತಿರೋದ್ರಿಂದ ಸೊ ಡ್ರೆಸ್ಸಸ್ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಸೊ ಹಂಗಾಗಿ ನಂಗೆ ಟ್ರೆಡಿಷನಲ್ ವೆಸ್ಟರ್ನ್ ಔಟ್ಫಿಟ್ಸ್ ಓಕೆ, ಬಟ್ ಟ್ರೆಡಿಷನಲ್ ಅಂತಂದ್ರೆ ಸಖತ್ ಇಷ್ಟ. ಸೊ ಹಂಗಾಗಿ ಸ್ವಲ್ಪ ಡ್ರೆಸ್ಸಸ್ ತಗೊಂಡಿದೀನಿ ಅಂಡ್ ಏನ್ ತಗೊಂಡಿದೀನಿ ಅಂಡ್ ಯಾಕೆ ತಗೊಂಡಿದೀನಿ ಅಂತ ಹೇಳ್ತೀನಿ. ಇದು ಬಂದು ಹಾಲಿಯಾ ಕಟ್ ಫಸ್ಟ್. ಸೊ ಇದು ಸೆಟ್ ಆಫ್ ಟು ಅಂತಂದ್ರೆ ಪ್ಯಾಂಟ್ ಅಂಡ್ ಬಾಟಮ್ ಬರುತ್ತೆ ಇದಕ್ಕೆ. ಸೊ ಇದು ಹಾಲಿಯಾ ಕಟ್ ಅಲ್ಲಿ ಬಾಟಲ್ ಗ್ರೀನ್ ಅಲ್ಲಿ ಇದೆ ಡ್ರೆಸ್. ಅಂಡ್ ಯಾಕೆ ನಂಗೆ ಬಾಟಲ್ ಗ್ರೀನ್ ಅಂತಂದ್ರೆ ಸ್ವಲ್ಪ ರಾಯಲ್ ಕಲರ್ ತರ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ಅಂಡ್ ಇದು ಬಂದು ಡಿಸೈನ್ ಆಲಿಯಾ ಕಟ್ಟಿಂದು ಡಿಸೈನ್ ಇದೆ ಇದು. ಅಂಡ್ ಅದು ವೈಟ್ ಅಲ್ಲಿ ಬಂದಿರೋದ್ರಿಂದ ವೈಟ್ ಅಂಡ್ ಅದಕ್ಕೆ ಗೋಲ್ಡ್ ಅದು ಚಮಕಾಸ್ ಇದೆ. ಸೊ ಚಮಕಾ ವರ್ಕ್ ಇದೆ. ಸೊ ಥ್ರೆಡ್ ಅಲ್ಲಿ ವೈಟ್ ಇದೆ ಅಂಡ್ ಗೋಲ್ಡ್ ಅಲ್ಲಿ ಬಂದು ಚಮಕಾ ವರ್ಕ್ ಇದೆ. ಅಂಡ್ ಸ್ಲೀವ್ಸ್ಗೂ ಕೂಡ ಗೋಲ್ಡ್ ಏನೋ ಕೊಟ್ಟಿದ್ದಾರೆ. ಸೊ ಬಾರ್ಡರ್ ಸೊ ಚೆನ್ನಾಗಿದೆ ಅಂಡ್ ದೂರದಿಂದ ನೋಡಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ಲ. ಅಂಡ್ ಇದು ಸೆಟ್ ಆಫ್ 2. ಇದು ಬಂದು ಟಾಪ್ ಅಂಡ್ ಇದು ಬಂದು ಬಾಟಮ್. ಸೊ ಬಾಟಮ್ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ಅಂಡ್ ನಂಗೆ ಇದು ಬಟ್ಟೆದು ಕ್ವಾಲಿಟಿ ಅಂಡ್ ಮಟೀರಿಯಲ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ತರ ಇದ್ರೆ ಬಟ್ಟೆ ಸಾಫ್ಟ್ ಆಗಿದ್ರೆ ನಾವು ವಿಂಟರ್ ಸೀಸನ್ ಅಲ್ಲೂ ಹಾಕೋಬಹುದು ಅಂಡ್ ಸಮ್ಮರ್ ಸೀಸನ್ ಅಲ್ಲೂ ಹಾಕೋಬಹುದು. ಸೊ ನಂಗೆ ಹೆಂಗೆ ಅಂತಂದ್ರೆ ಬಟ್ಟೆ ಯಾವಾಗ್ಲೂ ಸಾಫ್ಟ್ ಆಗಿರ್ಬೇಕು, ಮೈ ಮೇಲೆ ಹಾಕೊಂಡಿದ ತಕ್ಷಣ ಅದು ಹೆವಿ ಅಂತ ಅನ್ನಿಸ್ಬಾರ್ದು. ಸೊ ಇದು ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಅಂಡ್ ತುಂಬಾ ಸಿಂಪಲ್ ಆಗಿ ಅಂಡ್ ಸಾಫ್ಟ್ ಆಗಿ ಕಾಟನ್ ಮಟೀರಿಯಲ್. ಸೊ ಚೆನ್ನಾಗಿದೆ. ಅಂಡ್ ಇದು ಒಂದು ತಗೊಂಡೆ. ಅಂಡ್ ಇನ್ನ ಎರಡು ಡ್ರೆಸ್ ಬಂದು ನೆಕ್ಸ್ಟ್ ಇದು ಬ್ಲೂ. ಸೊ ಬ್ಲೂ ಮೇಲೆ ಗ್ರೀನ್, ಬಾಟಲ್ ಗ್ರೀನ್ ಅಲ್ಲ, ಇದು ಡಾರ್ಕ್ ಗ್ರೀನ್ ಬಂದು ನಂಗೆ ಇದು ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಸೊ ದಿಸ್ ಇಸ್ ಟಾಪ್ ಅಂಡ್ ಇದಕ್ಕೆ ಸ್ಲೀವ್ಗೆ ಈ ತರ ಒಂದು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಥ್ರೆಡ್, ಸೊ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ಇದ್ರದ್ದು ಸ್ಲೀವ್ಸ್ ಹ್ಯಾಂಡ್. ಇದು ಸೆಟ್ ಆಫ್ 3. ಇದು 3 ಸೆಟ್ ಪೀಸ್. ಇದು ಬಂದು ಟಾಪ್ ಅಂಡ್ ಟಾಪ್ ಅಲ್ಲೂ ಕೂಡ ಕೆಳಗಡೆ ಇದಿದೆ. ಅಂಡ್ ಇದೊಂಥರ ನಂಗೆ ತುಂಬಾನೇ ಇಷ್ಟ ಆಯ್ತು ಇದು. ಅಂಡ್ ಈ ಡ್ರೆಸ್ ಸೆಲೆಕ್ಟ್ ಮಾಡಕ್ಕೆ ಇನ್ನೂ ಒಂದು ರೀಸನ್ ಏನು ಅಂತಂದ್ರೆ ಇದ್ರದ್ದು ದುಪ್ಪಟ್ಟ. ಈ ದುಪ್ಪಟ್ಟ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ದುಪ್ಪಟ್ಟ ನೋಡಿ ನಾನು ಆ ಡ್ರೆಸ್ ನ ಸೆಲೆಕ್ಟ್ ಮಾಡಿದೆ. ಈ ದುಪ್ಪಟ್ಟ ಬೇಕಿತ್ತು, ಸೊ ಹಂಗಾಗಿ ಆ ಡ್ರೆಸ್ ಕೂಡ ಬೇಕಿತ್ತು. ಅಂಡ್ ಮೋರ್ ಓವರ್ ನಂಗೆ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಸೊ ಹಂಗಾಗಿ ಈ ಡ್ರೆಸ್ ನ ಸೆಲೆಕ್ಟ್ ಮಾಡಿದೆ. ಅಂಡ್ ಪ್ಯಾಂಟ್ ಅಲ್ಲೂ ಅಷ್ಟೇ, ಬಾಟಮ್ಗೆ ನಾನು ಸ್ಲೀವ್ಸ್ ಅಲ್ಲಿ ತೋರಿಸ್ದೆ ಅಲ್ವಾ, ಸೊ ಅದೇ ತರ ಇದೆ. ಅಂಡ್ ಇದು ನಂಗೆ ಈ ತರ ಪ್ಯಾಟ್ರನ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ದಿಸ್ ಇಸ್ ಪ್ಯಾಂಟ್. ಸೊ ಪ್ಯಾಂಟ್ ಕೂಡ ಚೆನ್ನಾಗಿದೆ. ಪ್ಯಾಂಟ್ ಕೂಡ ವೇಲ್ ತುಂಬಾ ಚೆನ್ನಾಗಿದೆ, ದುಪ್ಪಟ್ಟ. ಅಂಡ್ ಒನ್ ಮೋರ್ ಇಸ್ ಇದು ಬಂದ್ಬಿಟ್ಟು, ಸೊ ಇದು ಸ್ಕಿನ್ ಕಲರ್ ಮತ್ತೆ ಲೈಟ್ ಕಾಫಿ ಕಲರ್ ಮಿಕ್ಸ್ ಆಗಿದೆ. ಅಂಡ್ ನಾನು ಶಾಪಿಂಗ್ ಹೋಗೋದು ನಮ್ಮ ಮಮ್ಮಿ ಜೊತೆ. ನಮ್ಮ ಮಮ್ಮಿ ಇದನ್ನ ಸೆಲೆಕ್ಟ್ ಮಾಡಿದ್ರು ಫಸ್ಟ್. ಸೊ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ನನಗೂ ತುಂಬಾ ಇಷ್ಟ ಆಯ್ತು. ಇದು ಹಾಕೊಂಡ್ರೆ ಇದು ಕಲರ್ ಲೈಟ್ ಆಗಿದೆ, ಬಟ್ ಲೈಟ್ ಕಲರ್ಸ್ ಏನು ಅಂತಂದ್ರೆ ನಾವು ಹಾಕೊಂಡಾಗ ಸ್ವಲ್ಪ ರಾಯಲ್ ಲುಕ್, ಸ್ವಲ್ಪ ರಿಚ್ ಲುಕ್ ಕೊಡುತ್ತೆ. ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಸ್ಲೀವ್ಸ್ಗೆ ಥ್ರೆಡ್ ಅಂಡ್ ಚಮಕಾ ವರ್ಕ್ ಇದೆ ನೋಡಿ. ದಿಸ್ ಇಸ್ ಸ್ಲೀವ್ಸ್. ಸೊ ದಿಸ್ ಇಸ್ ಟಾಪ್. ಚೆನ್ನಾಗಿದೆ ಅಲ್ಲ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ದುಪ್ಪಟ್ಟ. ಇದು ಬಂದು ದುಪ್ಪಟ್ಟ ಮೇಲೂ ಚಮಕಾ ವರ್ಕ್ ಇದೆ. ಸೊ ಇದು ವೇಲ್ ದುಪ್ಪಟ್ಟ. ಅಂಡ್ ಇದು ಕೂಡ ಸೆಟ್ ಆಫ್ 3. ಅಂಡ್ ಪ್ಯಾಂಟ್ ಬಂದ್ಬಿಟ್ಟು ಸೊ ಈ ತರ ಇದೆ, ಪ್ಲಾಜೋ ಪ್ಯಾಂಟ್. ಅಂಡ್ ಇದು ಅಷ್ಟೇ, ಏನ್ ಟಾಪ್ ಅಲ್ಲಿ ಅವರು ಬಾರ್ಡರ್ಗೆ ಕೊಟ್ಟಿದ್ದಾರೆ ಅದೇ ಬಾರ್ಡರ್ ಇದೆ. ಸೊ ಚಮಕಾ ವಿತ್ ಥ್ರೆಡ್. ಇದನ್ನು ಚೆನ್ನಾಗಿದೆ. ಅಂಡ್ ಸ್ವಲ್ಪ ಫಿಟ್ ಮಾಡಬೇಕು. ಈ ತರ ನಾವು ಟ್ರೆಡಿಷನಲ್ ಔಟ್ಫಿಟ್ಸ್ ಬೇಕು ಡ್ರೆಸ್ಸಸ್ ಅಂತಂದ್ರೆ ನಮಗೆ ಸೈಜ್ ಸಿಗಲ್ಲ. ನಂದು ಸೈಜ್ ಬಂದ್ಬಿಟ್ಟು ಬೇಸಿಕಲಿ ಎಕ್ಸೆಸ್ ನನಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಬಟ್ ಇದರಲ್ಲಿ ಡ್ರೆಸ್ಸಸ್ ಸ್ಟಾರ್ಟ್ ಆಗೋದು ಎಮ್ ಇಂದ, ಬಟ್ ಸ್ವಲ್ಪ ಫಿಟ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ಸ್ಯಾರಿ. ಈ ಸ್ಯಾರಿ ನನಗೆ ತುಂಬಾನೇ ಇಷ್ಟ ಆಯ್ತು. ಇದು ಬಂದ್ಬಿಟ್ಟು ಬ್ರೊಕೆಟ್ ಸ್ಯಾರಿ, ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದೆ. ಸೊ ಈ ಸ್ಯಾರಿ ನಾನು ಇದು ಬ್ಲ್ಯಾಕ್ ಅಲ್ಲಿ ನೋಡಿದೆ ಫಸ್ಟ್. ಆಕ್ಚುಲಿ
ಬ್ಲ್ಯಾಕ್ ಇಂತ ಇದು ಇನ್ನ ಸ್ವಲ್ಪ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಇವಾಗ ಈ ಸ್ಯಾರೀಸ್ ಫುಲ್ ಟ್ರೆಂಡ್ ಅಲ್ಲಿದೆ. ಸೊ ಇದು ಬಂದ್ಬಿಟ್ಟು ಬ್ಲೌಸ್. ಸೊ ಈ ಸ್ಯಾರಿ ಆಕ್ಚುಲಿ ಬಂದ್ಬಿಟ್ಟು ರಾಮ ಗ್ರೀನ್ ಇದೆ, ಬಟ್ ನಿಮ್ಗೆ ಕ್ಯಾಮ್ರಾನಲ್ಲಿ ಲೈಟ್ ಎಫೆಕ್ಟಿಗೆ ಇದು ಬ್ಲೂ ತರ ಕಾಣಿಸ್ತಾ ಇದೆ. ಬಟ್ ಇದು ಸ್ಯಾರಿ ಬಂದ್ಬಿಟ್ಟು ರಾಮ ಗ್ರೀನ್ ಸ್ಯಾರಿ ಅಂಡ್ ಬ್ರೊಕೆಟ್ ಹಾಕಿರೋದ್ರಿಂದ ಫುಲ್ ಫ್ಲೋರಲ್ ವರ್ಕ್ ಇದೆ ಫುಲ್ ಸ್ಯಾರಿ. ನಂಗೆ ಇದು ಸೆಲೆಬ್ರಿಟೀಸ್ ಎಲ್ಲ ಈ ಸ್ಯಾರಿ ಇವಾಗ ಟ್ರೆಂಡಿಂಗ್ ಆಗಿರೋದ್ರಿಂದ ಎಲ್ಲ ಹಾಕೊಂತಾ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗಿ ಇದನ್ನ ತಗೊಂಡೆ. ಸೊ ಯೂಶಲಿ ಇವಾಗ ಮದ್ವೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು ತುಂಬಾನೇ ಇರುತ್ತೆ ಹಂಗಾಗಿ. ಅಂಡ್ ದಿಸ್ ಇಸ್ ಪಲ್ಲು ಮೇಲೂ ಅಷ್ಟೇ ಬ್ರಾಕೆಟ್ದು ವರ್ಕ್ ಇದೆ, ಗೋಲ್ಡ್ ಸಿಲ್ವರ್ ಕಲರ್ ವರ್ಕ್ ಇದೆ. ಸೊ ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇದು ಬಂದ್ಬಿಟ್ಟು ಏನು ಬ್ಲೌಸ್ ಇದನ್ನು ಅಷ್ಟೇ ಬ್ರಾಕೆಟ್ ಇದೆ ಫುಲ್ಲು ಅಂಡ್ ಸಿಲ್ವರ್ ಕಲರ್ ವರ್ಕ್ ಇದೆ. ಅಂಡ್ ಇದನ್ನ ಉಟ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಆಬ್ವಿಯಸ್ಲಿ ಇದನ್ನೆಲ್ಲ ಉಟ್ಕೊಂಡು ಹಾಕೊಂಡು ಐ ಪೋಸ್ಟ್ ವಿಡಿಯೋಸ್, ಸಾಧ್ಯವಾದ್ರೆ ವಿಡಿಯೋ ಮಾಡ್ತೀನಿ ಆರ್ ಎಲ್ಸ್ ಐ ಪೋಸ್ಟ್ ದ ಫೋಟೋ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್. ಸಾಕಷ್ಟು ವಿಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.